ಸೊ ಈ ಲಡ್ಡು ನೋಡ್ತಾ ಇದ್ದೀರಾ, ಈ ಲಡ್ಡು ಕಾಣೋಕ್ಕೆ ಇಷ್ಟೇ ಇದೆ, ಬಟ್ ಇದರಲ್ಲಿ ಪ್ರೋಟೀನ್, ಫೈಬರ್, ವಿಟಮಿನ್ಸ್, ಕ್ಯಾಲ್ಸಿಯಂ ಎಲ್ಲಷ್ಟು ಈ ಒಂದು ಲಡ್ಡುವಲ್ಲಿ ಇದೆ. ಸೊ ಡೈಲಿ ಒಂದು ಲಡ್ಡು ತಿಂದರೆ ಎಲ್ಲಷ್ಟು ನಿಮಗೆ ಬೆನಿಫಿಟ್ ಸಿಗುತ್ತೆ, ನಿಮ್ಮ ಮಕ್ಕಳಾಗಲಿ ನೀವಾಗಲಿ. ಸೊ ಇದು ಹೆಂಗೆ ಮಾಡ್ಕೊಂಬರ್ಬೇಕು, ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ ಬೇಕು ನೋಡ್ಕೊಂಬರೋಣ ಬನ್ನಿ. ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಮಾರ್ನಿಂಗ್ 10 ಆಗಿದೆ. ಇವತ್ತು ನಾನು ಒಂದು ಲಡ್ಡು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನನ್ನ ಮಕ್ಕಳಿಗಾಗಿ ಆ ಲಡ್ಡು ರೆಸಿಪಿ ಮಾಡ್ತಾಯಿದ್ದೀನಿ. ಇದು ಪ್ರೋಟೀನ್ ಲಡ್ಡು. ಅದರಲ್ಲಿ ನಾನು ಏನೇನು ಹಾಕ್ತಾಯಿದ್ದೀನಿ ಅಂದರೆ ಎಲ್ಲಷ್ಟು ಹೈ ಪ್ರೋಟೀನ್ ಇದ್ದಿದ್ದು ಯೂಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಸೊ ಅದು ತಿನ್ನೋದ್ರಿಂದ ಎಲ್ಲ ಮಕ್ಕಳಿಗೆ ಬ್ರೈನ್ ಇರುತ್ತೆಲ್ಲ, ಬ್ರೈನ್ ಡೆವಲಪ್ಮೆಂಟ್ ಮತ್ತು ಬೋನ್ ಸ್ಟ್ರಾಂಗ್ ಆಗುತ್ತೆ. ವಿಟಮಿನ್ ಸಿ, ಎ, ಬಿ ಮತ್ತು ಅಂದರೆ ಎಲ್ಲಷ್ಟು ಅದರಲ್ಲಿ ಇರುತ್ತೆ. ಸೊ ಅದಕ್ಕೆ ಏನೇನು ಹಾಕಬೇಕಂತ ನೋಡ್ಕೊಂಬರೋಣ ಬನ್ನಿ. ಸೊ ಫ್ರೆಂಡ್ಸ್, ಇದು ನೋಡ್ತಾ ಇದ್ದೀರಾ, ಇದು ಅಗಸೆ ಬೀಜ ಇದೆ. ಸೊ ಇದಕ್ಕೆ ನಾನು ಹುರ್ಕೋತಾ ಇದ್ದೀನಿ, ಇದರದೇ ಲಡ್ಡು ಮಾಡ್ತಾಯಿದ್ದೀನಿ. ಅಂದರೆ ಇದರಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತು ಹೋಗ್ತೀನಿ. ಸೊ ಇದಕ್ಕೇನಿದೆ ಅಂದರೆ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಮತ್ತಂದರೆ ನಮಗೆ ವೇಟ್ ಕಂಟ್ರೋಲ್ ಪ್ಲಸ್ ಹಾರ್ಟ್ ಬೆನಿಫಿಟ್ ಇರುತ್ತೆ, ಬೋನ್ ಸ್ಟ್ರಾಂಗ್ ಆಗುತ್ತೆ ಅಂತಾರೆ. ಸೊ ಇದು ಕೂಡ ಚೆನ್ನಾಗಿ ಹುರ್ಕೊಂಡು ಹಾಕ್ತಾಯಿದ್ದೀನಿ. ನಾವು ಮನೆಯಲ್ಲೇ ನೋಡ್ತಾ ಇದ್ದೀರಿ, ಇದ್ರ ಹಿಂದೆ ಕೂಡ ಮಾಡ್ತಾ ಇರ್ತೀವಿ. ಬಟ್ ಮಕ್ಕಳ ಸ್ಕಲಲ್ಲಿ ಈ ಲಡ್ಡುವನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಮಕ್ಕಳು ಇಲ್ಲ ನೀವು ತಿನ್ಬೋದು, ಇಬ್ಬರಿಗೂ ಕೂಡ ಚೆನ್ನಾಗೇ ಒಳ್ಳೆಯದಿರುತ್ತೆ. ಸೊ ಒಂದ್ಸಲ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಟಿಫಿನ್ ಬಾಕ್ಸಲ್ಲಿ ಅಥವಾ ಮಾರ್ನಿಂಗ್ ಒಂದು ಲಡ್ಡು ಕೊಡ್ಬೋದು, ತುಂಬ ಪ್ರೋಟೀನ್ ಸಿಗುತ್ತೆ ಅದರಲ್ಲಿ. ಇದು ನಾನು ಚೆನ್ನಾಗೇ ಹುರ್ಕೋತಾ ಇದ್ದೀನಿ ಎಲ್ಲಿವರೆಗೂ ಅದು. ಸೊ ನೋಡಿ, ಇವಾಗ ಈ ಅಗಸೆಯನ್ನು ಹುರ್ಕೊಂಡು ಬಿಟ್ಟಿದ್ದೀನಿ, ನೋಡ್ಬೋದಾ, ಈ ಥರ ಆಗಿದೆ ನೋಡಿ. ಚೆನ್ನಾಗಿ ಇವಾಗ ಹುರ್ಕೊಂಡು ಬಿಟ್ಟಿದ್ದೀನಿ, ಚಟ್ ಅನ್ನೋವರೆಗೂ ಹುಡ್ಕೊಂಡಿದ್ದೀನಿ. ಇವಾಗ ಏನು ಬೇಕಂದರೆ ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ನೋಡಿದ್ದೀನಿ. ಇದರಲ್ಲಿ ನೀವು ಬ್ಲ್ಯಾಕ್ ಮತ್ತಂದರೆ ವೈಟ್ ಎಳ್ಳು ತೊಗೋಬೋದು. ಬಟ್ ನಾನು ಇಲ್ಲಿ ಮನೇಲಿ ವೈಟ್ ಇದೆ, ಇದು ಹೊಲದಲ್ಲಿ ಬೆಳೆದಿದ್ದಿದೆ. ಸೊ ಇದೇ ತೊಗೋತಾ ಇದ್ದೀನಿ. ಸೊ ಈ ಎಳ್ಳನ್ನು ನಾವು ಲೋ ಫ್ಲೇಮಲ್ಲಿ ಇದು ಕೂಡ ಹುರ್ಕೊಳ್ಳೋಣ. ನೋಡಿ, ಇಷ್ಟೊಂದು ಎಳ್ಳು ತೊಗೊಂಡಿದ್ದೀನಿ ನಾನು. ಇದಕ್ಕೆ ನಾವು ಚೆನ್ನಾಗಿ ಈ ಥರ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಅದು ಇದರಲ್ಲಿ ಸಿಗಿ ಬಿದ್ದಿತ್ತಲ್ಲ. ಇವಾಗ ಈ ಎಳ್ಳನ್ನು ಕೂಡ ತುಂಬ ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಆಗತ್ತಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಎಳ್ಳಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಸೊ ನಿಮ್ಮ ಮಕ್ಕಳ ಬೋನ್ಸ್ ತುಂಬ ಸ್ಟ್ರಾಂಗ್ ಮಾಡುತ್ತೆ. ಪ್ಲಸ್ ಶುಗರ್ ಕಂಟ್ರೋಲ್ ಕೂಡ ಆಗುತ್ತೆ. ದೊಡ್ಡವರು ತಿಂತಾ ಇದ್ದಾರೆ ಅಂದರೆ ತುಂಬ ಒಳ್ಳೆಯದು. ನೋಡಿ, ಇಲ್ಲಿ ಗೋಲ್ಡನ್ ಬ್ರೌನ್ ಆಗಿದೆ. ಗೋಲ್ಡನ್ ಬ್ರೌನ್ ಆಗುತ್ತೆ, ನಾನು ಹುರ್ಕೊಂಡಿದ್ದೀನಿ ಚೆನ್ನಾಗೆ. ಇವಾಗ ಇದಕ್ಕೂ ತಕ್ಕೊಳ್ಳೋಣ. ಇಲ್ಲಿ ನೋಡಿ, ಇವಾಗ ಬಾದಾಮ್ ತೊಗೊಂಡಿದ್ದೀನಿ. ಈ ಬಾದಾಮ್ ಒಳಗಡೆ ವಿಟಮಿನ್ ಎ ಇರುತ್ತೆ. ಸೊ ನೀವು ಬಾದಾಮ್ ಇಲ್ಲ ಅಂದರೆ ಆಪ್ಷನಲ್ಲಿ ಕಡಲೆಕಾಯಿ ತೊಗೋಬೋದು. ಅದಕ್ಕೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ನೋಡಿ ಈ ಥರ. ಇಲ್ಲಿ ನೋಡಿ, ಇವಾಗ ನಾನು ಕೊಬ್ಬರಿ ತೊಗೊಂಡಿದ್ದೀನಿ, ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಹುರ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಕೊಬ್ಬರಿ ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಇದರಲ್ಲಿ ಥರ ಲೋ ಫ್ಲೇಮಲ್ಲಿ. ನೋಡಿ, ಇದು ಕೂಡ ಗೋಲ್ಡನ್ ಬ್ರೌನ್ ಆಗುತ್ತೆ, ನಾನು ಹುರಿದಿದ್ದೀನಿ. ಇದು ಕೂಡ ಇದರಲ್ಲಿ ತಕ್ಕೊಳ್ಳೋಣ. ನೋಡಿ, ಇವಾಗ ಇಲ್ಲಿ ಒಂದು ಬೌಲ್ ನಾನು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ನಾವು ತುಪ್ಪಲ್ಲಿ ಹುರೋಣ. ನೋಡಿ, ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದು ಪ್ಯಾನಲ್ಲಿ ತುಪ್ಪ ಹಾಕೊಳ್ಳೋಣ ಸ್ವಲ್ಪ. ಈ ಪ್ಯಾನಲ್ಲಿ ನಾನು ತುಪ್ಪ ಹಾಕೋತಾ ಇದ್ದೀನಿ. ಇದು ರಾಗಿ ಹಿಟ್ಟನ್ನೇ ಸ್ವಲ್ಪ ಅದರಲ್ಲಿ ಅಂದರೆ ಸ್ವಲ್ಪ ಜೆಲಿಟಿಗೆ ಸೋಸ್ಕೊಂಡಿದೆ, ಅದಕ್ಕಾಗಿ. ಸೊ ಇಗ್ನೋರ್ದೇನು. ಇಲ್ಲಿ ನೋಡಿ ಫ್ರೆಂಡ್ಸ್, 1 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ತುಪ್ಪ ಹಾಕಿದ್ದೀನಿ. ಮನೆ ತುಪ್ಪ ಇದೆ, ಇಷ್ಟೊಂದು ತುಪ್ಪ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಕರ್ಗೋಕೆ ಬಿಡೋಣ. ಈಗ ಕರ್ಗಿದೆ ನೋಡಿ. ಈಗ ರಾಗಿ ಹಿಟ್ಟನ್ನು ಹಾಕೊಳ್ಳೋಣ ಇದರಲ್ಲಿ. ನೋಡ್ತಾ ಇದ್ದೀರಾ, ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇದಕ್ಕೂ ಕೂಡ ಹುರ್ಕೊಳ್ಳೋಣ.
ಇದಕ್ಕೆ ಪೂರ್ತಿಯಾಗಿ ಚಾಕ್ಲೇಟ್ ಕಲರ್ ಬರುತ್ತೆ ನೋಡಿ, ಈ ಥರ ಹುರ್ಕೊಂಡು ಬಿಡಬೇಕು. ನೋಡಿ ಕಲರ್ ಕಾಂಬಿನೇಷನ್ ಚೇಂಜ್ ಆಗ್ತಾ ಇದೆ, ಸ್ವಲ್ಪ ಚಾಕ್ಲೇಟ್ ಕಲರ್ ಬರ್ತಾ ಇದೆ. ಇನ್ನೊಂದು 2 ಇಲ್ಲ 3 ಮಿನಿಟ್ಸ್ ಇದಕ್ಕೆ ಹುರ್ಕೊಂಡು ಆಫ್ ಮಾಡಿಬಿಡೋಣ. ಕೂಡ ಹುರ್ಕೊಂಡಾಗಿದೆ. ಇವಾಗ ಮನೆಯಲ್ಲಿ ಖಜೂರ್ ಇದ್ದರೆ ನೋಡೋಣ. ಸೊ ಇವಾಗ ಏನಿದೆ ಅಂದರೆ ಇದು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಹರ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ. ನೋಡಿ ಈ ಥರ ಚೆನ್ನಾಗಿ ಪುಡಿ ಪುಡಿಯಾಗಿದೆ ನೋಡಿ, ನೋಡ್ತಾ ಇದ್ದೀರಾ. ಇವಾಗ ಈ ಬಾಲಲ್ಲಿ ಹಾಕೋಣ, ಇದಿಷ್ಟು ಕಂಪ್ಲೀಟಾಗಿ ಹರ್ಕೊಂಡು ಬಿಡೋಣ. ಇವಾಗ ನೋಡಿ ಫ್ರೆಂಡ್ಸ್, ಎಲ್ಲಷ್ಟು ಚೆನ್ನಾಗಿ ಹರ್ಕೊಂಡಿದ್ದೀನಿ. ಅದರಲ್ಲಿ ನೀವು ಸ್ವಲ್ಪ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಹರ್ಕೋಬೇಕು. ನೋಡಿ ನಾನು ಇಷ್ಟೊಂದು ಸ್ವಲ್ಪ ಬೆಲ್ಲನ ಇದರಲ್ಲಿ ಮಿಕ್ಸ್ ಮಾಡಿ, ಆರ್ಗ್ಯಾನಿಕ್ ಬೆಲ್ಲ ತೊಗೋಬೋದು, ಇಲ್ಲಾಂದರೆ ಖಜೂರು ಕೂಡ ಆಗ್ಬೋದು. ಬಟ್ ನಾನು ಖಜೂರು ಹಾಕ್ತಾಯಿಲ್ಲ, ಇಲ್ಲಿ ಬೆಲ್ಲನೇ ತೊಗೋತಾ ಇದ್ದೀನಿ. ಬೆಲ್ಲ ತೊಗೊಂಡು ಈ ಥರ ಉಂಡೆ ಕಟ್ಟಬೇಕು. ಸೊ ಈ ಲಡ್ಡು ನೋಡ್ತಾ ಇದ್ದೀರಾ, ಈ ಲಡ್ಡು ಕಾಣೋಕ್ಕೆ ಇಷ್ಟೇ ಇದೆ, ಬಟ್ ಇದರಲ್ಲಿ ಪ್ರೋಟೀನ್, ಫೈಬರ್, ವಿಟಮಿನ್ಸ್, ಕ್ಯಾಲ್ಸಿಯಮ್ ಎಲ್ಲಷ್ಟು ಈ ಒಂದು ಲಡ್ಡುವಲ್ಲಿದೆ. ಸೊ ಡೈಲಿ ಒಂದು ಲಡ್ಡು ತಿಂದರೆ ಎಲ್ಲಷ್ಟು ನಿಮಗೆ ಬೆನಿಫಿಟ್ ಸಿಗುತ್ತೆ, ನಿಮ್ಮ ಮಕ್ಕಳಾಗಲಿ ನೀವಾಗಲಿ. ಸೊ ಇದು ಹೆಂಗೆ ಮಾಡ್ಕೊಂಬರ್ಬೇಕು, ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ ಬೇಕು ನೋಡ್ಕೊಂಬರೋಣ ಬನ್ನಿ.